ಕಾಡು ಕೋಣವೊಂದು ದಾರಿ ತಪ್ಪಿ ಕಾಡಿಂದ ನಾಡಿಗೆ ಬಂದು ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿರತಕ್ಕಂಥ ಘಟನೆ ಹಾಸನದ ಚನ್ನರಾಯಪಟ್ಟಣದಲ್ಲಿ ನಡೆದಿದೆ. ದಾರಿ ತಪ್ಪಿ ಕಾಡಿಂದ ನಾಡಿಗೆ ಬಂದ ಕಾಡು ಕೋಣ ಗಾಬರಿಯಿಂದ ಎಲ್ಲೆಂದರಲ್ಲಿ ಓಡಾಡ್ಬಿಟ್ಟಿದೆ. ಕಾಡು ಕೋಣ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಕುವೆಂಪು ನಗರದಲ್ಲಿ ಕಾಡು ಕೋಣವೊಂದು ಇವತ್ತು ಪ್ರತ್ಯಕ್ಷ ಆಗಿದೆ. ಈ ಸಂದರ್ಭದಲ್ಲಿ ಓರ್ವ ಮಹಿಳೆಗೆ ಗುದ್ದಿ ಗಾಯ ಮಾಡಿದೆ, ಕಾರುಗಳನ್ನು ಜಖಂ ಮಾಡಿದೆ. ಆಮೇಲೆ ಅರವಳಿಕೆ ಚುಚ್ಚುಮದ್ದು ನೀಡಿ ಕಾಡು ಕೋಣದ ಸೆರೆಗೆ ಹರಸಾಹಸವನ್ನು ಪಡಲಾಗಿದೆ. ಅರವಳಿಕೆ ಚುಚ್ಚುಮದ್ದು ನೀಡಿದಾಗ ಸ್ವಲ್ಪ ದೂರ ಓಡಿ ಕುಸಿದು ಬಿದ್ದಿದೆ ಕಾಡು ಕೋಣ. ಆಮೇಲೆ ಕ್ರೇನ್ ಮುಖಾಂತರ ಲಾರಿಗೆ ಹತ್ತಿಸ್ತಾ ಇದ್ದ ವೇಳೆ ಮತ್ತೆ ಪ್ರಜ್ಞೆ ಬಂದು ರಂಪಾಟ ಮಾಡಿಬಿಟ್ಟಿದೆ. ಮತ್ತೆ ಲಾರಿಯಿಂದ ಜಿಗಿದು ಆತಂಕವನ್ನು ಸೃಷ್ಟಿಸಿದೆ ಕಾಡು ಕೋಣ. ದೃಶ್ಯದಲ್ಲಿ ತಾವೀಗ ಅದನ್ನು ನೋಡ್ತಾ ಇದ್ದೀರಿ. ಗಾಬರಿ ಆಗೈತಿ. अहमदाबाद घूर रहे थे कौन आपसे ಗಾಬರಿ ಆಗೈತಿ. बरोबर है फोटो ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಕಾಡಿಂದ ನಾಡಿಗೆ ಬಂದು ದಿಕ್ಕು ತಪ್ಪಿ ಗಾಬರಿಯಾಗಿ ಕಾಡು ಕೋಣ ಒಂದು ಅವಾಂತರ ಸೃಷ್ಟಿ ಮಾಡಿರುವಂತಹ ಘಟನೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ನಡೆದಿದೆ. ಕುವೆಂಪು ನಗರ ಅಂತಕ್ಕಂಥ ಏರಿಯಾದಲ್ಲಿ. ಅದೇ ಊರಿನ ಸುತ್ತಮುತ್ತ ಕಾಡಂಚಿನ ಗ್ರಾಮಗಳು ಹಂಗೆ ಬಂದ್ಬಿಟ್ಟಿರ್ತವೆ ಎಲ್ಲಿಂದನೋ. ಬಟ್ ಅದನ್ನು ಅರವಳಿಕೆ ಚುಚ್ಚುಮದ್ದು ನೀಡಿ ಸೆರೆ ಹಿಡಿಯೋ ಹರಸಾಹಸ ಪಟ್ಟಿದ್ದಾರೆ. ಬಟ್ ಮೋಸ್ಟ್ಲಿ ಅರವಳಿಕೆ ಡೋಸೇಜ್ ಸಾಕಾಗಿಲ್ಲ ಅನ್ಸುತ್ತೆ, ಅದಕ್ಕೆ ಮತ್ತೆ ಎದ್ದುಬಿಟ್ಟಿದೆ ಅದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡೆಯೋಣ. ಶಶಿಧರ್, ಸಾಮಾನ್ಯವಾಗಿ ಕಾಡು ಕೋಣಗಳು ತುಂಬ ಫೆರೋಷಿಯಸ್ ಆಗಿ ಅಟ್ಯಾಕ್ ಮಾಡ್ತವೆ. ಅದರಲ್ಲೂ ಈ ಥರ ನಗರ ಪ್ರದೇಶಗಳಿಗೆ ಬಂದಾಗ ಗಾಬರಿ ಆಗುತ್ತೆ. ಜನರು ಅಷ್ಟೇ ಕೂಗೋದು ಕಿರ್ಚೋದು ಮಾಡಿ ಇನ್ನಷ್ಟು ಗಾಬರಿ ಮಾಡ್ತಾರೆ. ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿ ಏನು? ಕೊನೆಗೆ ಅದನ್ನು ಸೆರೆ ಹಿಡಿಯುವಲ್ಲಿ ಸಫಲರಾದ್ರಾ ಇಲ್ವಾ? ಏನಿದೆ ಮಾಹಿತಿ? ಅರವಿಂದ್, ಕಾಡು ಕೋಣ ಒಂದು ಪಟ್ಟಣ ಪ್ರದೇಶಕ್ಕೆ ಬಂದಿರತಕ್ಕಂಥದ್ದು. ಮುಂಜಾನೆ ಅದು ದಾರಿ ತಪ್ಪಿ ಕಾಡಿನಿಂದ ಪಟ್ಟಣ ಪ್ರದೇಶಕ್ಕೆ ಬಂದಿರುತ್ತೆ. ಸುತ್ತ ಮನೆಗಳಿರೋದನ್ನು ಕಂಡು ಅದು ವಾಪಸ್ ಹೋಲಾಗಿದ್ರೆ ಎಲ್ಲಿಂದ ಅಲ್ಲಿ ಗಾಬರಿಯಿಂದ ಓಡಾಡ್ತಿರ್ತದೆ. ಈ ವೇಳೆ ಒಂದು ಬೈಕ್ ಹಾಗೂ ಒಂದು ಕಾರು ಜಖಂಗೊಳಿಸುತ್ತೆ. ತದನಂತರದಲ್ಲಿ ಶಾಂತಮ್ಮ ಎಂಬುವರು ಮನೆಯಿಂದ ಹೊರಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಕಾಡಿಕೋಣ ಅವರ ಮೇಲೆ ದಾಳಿಯನ್ನು ಮಾಡಿ ಅವರಿಗೆ ಗಾಯವನ್ನುಗೊಳಿಸುತ್ತೆ. ನಂತರ ಅಲ್ಲೇ ಇರ್ತಕ್ಕಂಥ ಒಂದು ಜನತಾ ಹೌಸ್ನಲ್ಲಿ ಅದು ಬೀಡು ಬಿಟ್ಟಿರುತ್ತೆ. ಕೂಡಲೇ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಬಂದು ಅದನ್ನು ಕಾಡಿಗೆ ಓಡಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾರೆ. ಆದರೆ ಅದು ಸಾಗೋದಿಲ್ಲ. ನಂತರ ವೈದ್ಯರು ಬಂದು ಅದಕ್ಕೆ ಅರವಳಿಕೆ ಚುಚ್ಚುಮದ್ದನ್ನು ನೀಡ್ತಾರೆ. ಚುಚ್ಚುಮದ್ದನ್ನು ನೀಡಿದಂಥ ಸಂದರ್ಭದಲ್ಲಿ ಮತ್ತಷ್ಟು ಗಾಬರಿಯಾಗಿ ಎಲ್ಲೆಂದರಲ್ಲಿ ಓಡಾಟವನ್ನು ಆರಂಭಿಸುತ್ತೆ. ಇದರ ಜೊತೆಗೆ ಅಲ್ಲಿರ್ತಕ್ಕಂಥ ಜನರು ಸಹ ಕೂಗಾಟವನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಆ ಕಾಡು ಕೋಣ ಮತ್ತಷ್ಟು ಗಾಬರಿಯಿಂದ ಓಡಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನಂತರದಲ್ಲಿ ಕೆಲ ಹೊತ್ತು ಓಡಾಡಿ ನಿತ್ರಾಣರಾಗಿ ಒಂದೆಡೆ ಬೀಳುತ್ತೆ. ಈ ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ಹಗ್ಗ ಕಟ್ಟಲಿಕ್ಕೆ ಹೋಗ್ತಾರೆ. ಆದರೆ ಕಾಡು ಕೋಣ ದಿಢೀರ್ ಮೇಲೆದ್ದಿದ್ರಿಂದ ಎಲ್ಲರೂ ಸಹ ದಿಕ್ಕಾಪಾಲಾಗಿ ಹೋಗ್ತಾರೆ. ಕೊನೆಗೆ ಮತ್ತೊಂದು ಅರವಳಿಕೆ ಚುಚ್ಚುಮದ್ದನ್ನು ನೀಡಿ ಆ ಏನು ಕಾಡು ಕೋಣ ಇದೆ ಅದನ್ನು ಸೆರೆ ಹಿಡಿದು ಲಾರಿಗೆ ಕ್ರೇನ್ ಮೂಲಕ ಹತ್ತಿಸಲಾಗುತ್ತೆ. ಇನ್ನೇನು ಕ್ರೇನ್ ಓಡುವಂಥ ಸಂದರ್ಭದಲ್ಲಿ ಮತ್ತೆ ಲಾರಿಯಿಂದ ಜಿಗಿದಂಥ ಕಾಡು ಕೋಣ ವೇಗವಾಗಿ ಎಲ್ಲೆಂದರಲ್ಲಿ ಓಡಾಡುತ್ತೆ. ಜನರು ಸಹ ಈ ಸಂದರ್ಭದಲ್ಲಿ ದಿಕ್ಕಪಾಲಾಗಿ ಓಡ್ತಾರೆ. ಆಗ ಮತ್ತೊಂದು ಅರವಳಿಕೆ ಚುಚ್ಚುಮದ್ದನ್ನು ನೀಡಿದ ತಕ್ಷಣ ಕಾಡು ಕೋಣ ಕುಸಿದು ಬೀಳುತ್ತೆ. ತಕ್ಷಣವೇ ಅದಕ್ಕೆ ಹಗ್ಗವನ್ನು ಕಟ್ಟಿ ಕ್ರೇನ್ ಮೂಲಕ ಅದೇ ಲಾರಿಗೆ ಹತ್ತಿಸಿ ಅದನ್ನು ಈಗ ಅರಣ್ಯಕ್ಕೆ ಬಿಡಲು ಈಗ ಅರಣ್ಯ ಇಲಾಖೆ ಸಿಬ್ಬಂದಿ ತೆರಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇಡೀ ದಿನ ಕಾಡು ಕೋಣ ಚನ್ನರಾಯಪಟ್ಟಣದ ಕುವೆಂಪು ನಗರದ ನಿವಾಸಿಗಳನ್ನು ನಿದ್ದೆಗೆಡಿಸಿತ್ತು. ಕೊನೆಗೂ ಸಹ
ಈಗ ಏನು ಕಾಡುಕೋಣ ಸೆರೆ ಹಿಡಿದು ಸ್ಥಳಾಂತರ ಮಾಡುವಂಥ ಒಂದು ಕಾರ್ಯಾಚರಣೆ ಯಶಸ್ವಿ ಆಗಿರ್ತಕ್ಕಂಥದ್ದು ಅರವಿಂದ್. ಬಟ್ ಶಶಿಧರ್ ಜನರಿಗೇನು ಅಷ್ಟು ತೊಂದರೆ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಹೌದು ಅರವಿಂದ್, ಜನರಿಗೆ ತೊಂದರೆ ಕೊಟ್ಟಿಲ್ಲ. ಆದರೆ ಸುತ್ತಮುತ್ತ ಮನೆಗಳಿರ್ತಕ್ಕಂತಹ ಪ್ರದೇಶದಲ್ಲೇ ಆ ಕಾಡುಕೋಣ ಇತ್ತು. ಅಲ್ಲದೆ ಶಾಂತಮ್ಮ ಎಂಬುವರಿಗೆ ಬೆಳಗ್ಗೆ ಅದು ದಾಳಿ ಮಾಡಿ ಅವ್ರಿಗೂ ಗಂಭೀರ ಸ್ವರೂಪದ ಗಾಯಗಳಾಗಿತ್ತು. ಆದರೆ ಆ ಕಾಡುಕೋಣಕ್ಕೆ ಎಲ್ಲಿಗೆ ಹೋಗಬೇಕು ಅನ್ನೋದು ದಾರಿ ಕಾಣ್ತಾ ಇರಲಿಲ್ಲ. ಹಾಗಾಗಿ ಅದು ಅಲ್ಲಲ್ಲೇ ಓಡಾಟವನ್ನು ಮಾಡ್ತಿತ್ತು. ಸಿಕ್ಕ ವಾಹನಗಳ ಮೇಲೆ ಅದು ದಾಳಿಯನ್ನು ಮಾಡ್ತಿದ್ದ ಜನರು ಗಾಬರಿಯಾಗಿದ್ರು. ಯಾಕೆಂದರೆ ಅಲ್ಲೇ ಕಾಡುಕೋಣ ಇದ್ದಂಥ ಸ್ಥಳೀಯ ಸ್ವಲ್ಪ ದೂರದಲ್ಲೇ ಒಂದು ಶಾಲೆ ಇದೆ. ಶಾಲೆಗೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳುತ್ತಾರೆ. ಎಲ್ಲಿ ನಮ್ಮ ಮೇಲೆ ದಾಳಿ ಆಗುತ್ತೆ ಅಂತ ಒಂದು ಭಯ ಅಷ್ಟೇ ಆ ಜನರಲ್ಲಿ ಮನೆ ಮಾಡಿತ್ತು. ಆದರೆ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಅಲ್ಲಿರ್ತಕ್ಕಂಥ ಪೊಲೀಸರು ಎಲ್ಲ ಜನರನ್ನು ನಿಯಂತ್ರಿಸಿ ಕಾರ್ಯಾಚರಣೆಯನ್ನು ಯಶಸ್ವಿ ಮಾಡಿ ಈಗ ಜನರಲ್ಲಿ ಮನೆ ಮಾಡಿದ ಒಂದು ಆತಂಕವನ್ನು ದೂರ ಮಾಡಿದರೆ ಮತ್ತೆ ಕಾಡುಕೋಣ ಈಗ ಕಾಡಿಗೆ ಏನು ಬಿಡಲಿಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಅದನ್ನು ಒತ್ತೊಯ್ದಿರ್ತಕ್ಕಂಥದ್ದು ಲಾರಿಯಲ್ಲಿ. ಅರವಿಂದ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಸ್ಥಳೀಯರನ್ನ ಮಾತಾಡ್ಸೋಣ. ಕುಮಾರ್ ಅಂತ. ನಮಸ್ತೆ ಕುಮಾರ್. ಸರ್ ನಮಸ್ಕಾರ. ಏನು ಎಲ್ಲ ಗಾಬರಿ ಬಿದ್ದುಬಿಟ್ಟಿರ್ಬೇಕು ಚನ್ನರಾಯಪಟ್ಟಣದವ್ರು ನೀವೆಲ್ಲ. ಸರ್ ತುಂಬಾ ಗಾಬರಿ ಆಗಿತ್ತು ಒಂದು. ಮತ್ತೆ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಅರಣ್ಯ ಇಲಾಖೆ ಸಿಬ್ಬಂದಿ ಅವರು ಟೈಮಲ್ಲಿ ಸೂಕ್ತ ಸಮಯ ತಗೊಂಡು ಆಗ್ಬೋದು ಅನಾಹುತ ತಪ್ಪಿಸಿದಾರೆ ಸರ್. ತುಂಬಾ ಅಲರ್ಟ್ ಆಗಿ ಸುಮಾರು 100 ಜನ ಸ್ಟಾಫ್ ಬಂದಿದ್ರು ಸರ್. ಬಂದು ಕೆಲವರಿಗೆ 7-8 ಜೀಪ್ಗಳು ಬಂದಿದ್ದು. ಬಂದು ಪಕ್ಕದಲ್ಲೇ ಒಂದು ದೊಡ್ಡ ಸ್ಕೂಲ್ ಇತ್ತು ಸರ್. ಆಕ್ಚುಲ್ ಆಗಿ ಆ ಸ್ಕೂಲ್ ಅಲರ್ಟ್ ಮಾಡಿ ಅದನ್ನ ಸ್ಕೂಲ್ ಬಿಡೋದು ಬೇಡ, ಮಕ್ಕಳು ಎಲ್ಲ ಸ್ಕೂಲಲ್ಲಿ ಇದ್ರು. ಮಕ್ಕಳು ಬಿಡೋದು ಬೇಡ, ಅದೇ ಮೇನ್ ರೋಡೇ ಸರ್, ಮಕ್ಕಳು ಬರೋ ಜಾಗದಲ್ಲೇನೆ. ಅದನ್ನ ಅವಾಯ್ಡ್ ಮಾಡಿ ಆಕ್ಚುಲ್ ಆಗಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಬಟ್ ತುಂಬಾ ಹರಸಾಹಸ ಮಾಡಿದ್ರು. ತುಂಬಾ ಕಷ್ಟನೇ ಆಯ್ತು. ಆಕ್ಚುಲ್ ಜನ ಅವರು ಪೊಲೀಸರು ಬರ್ದೇ ಅರಣ್ಯ ಇಲಾಖೆ ಆ ಮಟ್ಟದ ಕಾರ್ಯಾಚರಣೆ ಮಾಡದೆ ಹೋಗಿದ್ರೆ ತುಂಬಾ ದೊಡ್ಡ ಅನಾಹುತ ಆಗ್ಬೇಕಾಗಿತ್ತು ಸರ್. ಹೌದೌದು. ಆಮೇಲೆ ಅದು ಆಕ್ಚುಲ್ ಆಗಿ ನಾವು ಜೊತೆಲೆ ಇದ್ವು. ನಾನೊಬ್ಬ ಸೋಷಿಯಲ್ ವರ್ಕರ್ ಸರ್. ಹಾಗಾಗಿ ನಂಗೆ ಸ್ವಲ್ಪ ಚಾನ್ಸ್ ಕೊಟ್ಟಿದ್ರು ಒಳಗೆ ಹೋಗೋದಕ್ಕೆ ಅಂತ ಹೇಳಿ. 1-2 ಟನ್ ತೂಕ ಆಯ್ತು ಟೋಟಲ್ ಸರ್. ಒಂದು 5-6 ವೇಳಕ್ಕೆ ಕೊಟ್ಟು ಆಕ್ಚುಲ್ ಆಗಿ ತಕ್ಷಣ ಯೂಶುವಲ್ ಆಗಿ ಆನೆಗೆ ಬಿದ್ದೋಗುತ್ತಂತೆ. ಬಟ್ ಇದು ಎಷ್ಟು ದಪ್ಪ ಇತ್ತು, ಎಷ್ಟು ಕ್ರೂರವಾಗಿತ್ತು ಅಂತಂದ್ರೆ 5-6 ವೇಳಕ್ಕೆ ಕೊಟ್ಟು ಅದು ಓಡಾಡ್ದಲೇ ಇತ್ತು ಸರ್ ಅದು. ಎಸ್ ಕುಮಾರ್, ಥ್ಯಾಂಕ್ ಯು. ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಅದಕ್ಕೆ ನಾನು ಹೇಳಿದ್ದು ಅರವಳಿಕೆ ಡೋಸೇಜ್ ಸಾಕಾಗಿಲ್ಲ. ಸೊ ಆ 2 ಅಲ್ಲ 3 ಸರ್ತಿ ಕೊಟ್ಟು ಈಗ ಕೊನೆಗೆ ಅದನ್ನು ಸಫಲವಾಗಿ ಸಕ್ಸಸ್ಫುಲಿ ಹಿಡಿದಿದ್ದಾರೆ. ಕೊನೆಗೆ ಕಾಡು ಕರ್ಕೊಂಡೋಗಿ ಬಿಡ್ತಾರೆ. ಚನ್ನರಾಯಪಟ್ಟಣದ ಕುವೆಂಪು ನಗರದಲ್ಲಿ ಏಕಾಏಕಿ ಕಾಡು ಕೋಣ ಈ ಥರ ಪ್ರತ್ಯಕ್ಷ ಆಗಿ ಪುಣ್ಯಕ್ಕಿದು ಈಗ ಅದು ಸ್ಕೂಲ್ಗೆಲ್ಲ ಹೋಗೋ ಮಕ್ಕಳುಗಳು ಓಡಾಡೋ ಜಾಗ. ನಿಜ ಜನ ಓಡ್ತಾರೆ ಇಲ್ಲ ಅಂತಲ್ಲ. ಬಟ್ ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿದ್ರೆ ಏನು ಗತಿ? ಇದೇ ಥರ ಕಾಡಿಂದ ನಾಡಿಗೆ ಆನೆಗಳು ಬಂದು ಜನರನ್ನ ಕೊಂದಿರೋದು ಮೈಸೂರಿನಲ್ಲಿ ನಡೆದಿದೆ ಘಟನೆ. ಸೊ ಹಾಗಾಗಿ ಹುಷಾರಾಗಿರಬೇಕು ಅಷ್ಟೇ. ಇಂತಹ ಸಂದರ್ಭದಲ್ಲಿ ಜನ ಅದನ್ನು ಕೆರಳಿಸೋ ಕೆಲಸನೂ ಮಾಡ್ತಾರೆ. ತುಂಬ ಸರ್ತಿ ಕೂಗೋದು ಕಿರ್ಚೋದು ಮಾಡಿದ್ರೆ ಗಾಬರಿ ಆಗಿಬಿಡ್ತಾವೆ ಪ್ರಾಣಿಗಳು. ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲ್ಲ ಅವಕ್ಕೂ. ಹಾಗಾಗಿ ಹೀಗಾಗಿದೆ.